Hello guys, welcome back to my class. This is class number 4 of the English grammar series, and in this class we are learning the pronouns, its types, examples, forms, and the most important thing, the rules. So pronouns na complete knowledge nimge sigutte ee video na end vargu nodi. So first let's start with the definition. So what are pronouns? These are words that are used instead of nouns. So ನಾವು ಫಸ್ಟ್ 2 ಕ್ಲಾಸಸ್ನಲ್ಲಿ ನೌನ್ಸ್ ಬಗ್ಗೆ ತುಂಬ ಚೆನ್ನಾಗಿ ಕಲ್ತಿದ್ದೀವಿ ಆ್ಯಂಡ್ ಎಸ್ಪೆಷಲಿ ಲಾಸ್ಟ್ ಕ್ಲಾಸ್ನಲ್ಲಿ ನಾನು ನೌನ್ಸ್ನ ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ. ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ ಫಸ್ಟ್. ಸೊ ನೌನ್ಗಳ ಜಾಗದಲ್ಲಿ ನಾವು ಪ್ರೊನೌನ್ಸ್ನ ಯೂಸ್ ಮಾಡ್ತೀವಿ ವೆನ್ ಇಟ್ ಈಸ್ ಅನ್ನೆಸೆಸರಿ ಆರ್ ನಾಟ್ ಪಾಸಿಬಲ್ ಟು ಯೂಸ್ ಅ ಮೋರ್ ಎಕ್ಸಾಕ್ಟ್ ನೌನ್. ನೌನ್ ಅಂದರೆ ಏನು? ನೇಮ್. ಸಮ್ಟೈಮ್ಸ್ ನಮಗೆ ನೇಮ್ಸ್ ಗೊತ್ತಿಲ್ಲದೆ ಇದ್ದಾಗ ನಾವು ಪ್ರೊನೌನ್ಸ್ ಯೂಸ್ ಮಾಡ್ತೀವಿ. ನೌನ್ಸ್ನ ಯೂಸ್ ಮಾಡೋ ನೆಸೆಸಿಟಿ ಇಲ್ಲ ಅಂದರೂ ಪ್ರೊನೌನ್ಸ್ ಯೂಸ್ ಮಾಡ್ತೀವಿ. ಆರ್ ನಮ್ಮ ಮಾತಿನಲ್ಲಿ ಸೇಮ್ ನೌನ್ನ ರಿಪೀಟ್ ಮಾಡೋ ಬದಲು, ಸೇಮ್ ನೇಮ್ನೇ ಪದೇ ಪದೇ ಹೇಳೋ ಬದಲು ಪ್ರೊನೌನ್ಸ್ ಯೂಸ್ ಮಾಡ್ತೀವಿ, ವಿಚ್ ಇಸ್ ವೆರಿ ಕಾಮನ್ ಇನ್ ಸ್ಪೋಕನ್ ಇಂಗ್ಲಿಷ್. ಆ್ಯಂಡ್ ಲುಕ್ ಅಟ್ ಆಲ್ ದೀಸ್ ವರ್ಡ್ಸ್. ಇವುಗಳನ್ನ ನಾವು ಪ್ರೊನೌನ್ಸ್ ಅಂತ ಕರಿತೀವಿ. ನಾನು ನಿಮಗೆ ಟೈಪ್ಸ್ ಹೇಳ್ತೀನಿ ಈಗ. ಎಷ್ಟು ಟೈಪ್ಸ್ ಇದೆ, ಏನು ಮೀನಿಂಗ್ಸ್, ಸೆಂಟೆನ್ಸ್ನಲ್ಲಿ ಹೇಗೆ ಯೂಸ್ ಮಾಡಬೇಕು ಹೇಳ್ತೀನಿ. ಬಿಫೋರ್ ದ್ಯಾಟ್, ಸೊ ಇನ್ ದ ಫಸ್ಟ್ ಕ್ಲಾಸ್ ಐ ಟಾಟ್ ಯು ದಿಸ್ 3 ಬೇಸಿಕ್ ಇಂಗ್ಲೀಷ್ ಸ್ಟ್ರಕ್ಚರ್ಸ್, ರೈಟ್? ಸೊ ಇಂಗ್ಲೀಷ್ನ ಯಾವುದೇ ಸೆಂಟೆನ್ಸ್ ಆದರೂ ಈ ಸ್ಟ್ರಕ್ಚರ್ಸ್ನ ಫಾಲೋ ಮಾಡಬೇಕು. ಸೊ ಇಲ್ಲಿ ಐದರ್ ಇನ್ ದ ಸಬ್ಜೆಕ್ಟ್ ಪ್ಲೇಸ್ ಆರ್ ಇನ್ ದ ಆಬ್ಜೆಕ್ಟ್ ಆರ್ ಕಾಂಪ್ಲಿಮೆಂಟ್ ಪ್ಲೇಸ್ ನಲ್ಲಿ ನಾವು ನನಗೆ ತೋರಿಸಿದ ಪ್ರೊನೌನ್ಸ್ಗಳನ್ನ ನೀವು ಯೂಸ್ ಮಾಡಬೇಕು. ಈ 2 ಪೊಸಿಷನಲ್ಲಿ ಮಾತ್ರನೇ ನಾವು ಯೂಸ್ ಮಾಡ್ತೀವಿ. ಆಲ್ ರೈಟ್. ಸೊ ವಾಟ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಪ್ರೊನೌನ್ಸ್? ಇಲ್ಲಿ ನೋಡಿ. ಪರ್ಸನಲ್ ಪ್ರೊನೌನ್ಸ್, possessive pronouns, indefinite pronouns, reflexive pronouns, demonstrative, interrogative, and relative pronouns. So these are the 7 types of pronouns. ಎಲ್ಲದಕ್ಕೂ ನಾವು ಮೀನಿಂಗ್ಸ್ ಆ್ಯಂಡ್ ಎಕ್ಸಾಂಪಲ್ಸ್ನ ಕೊಡ್ತಾ ಇದ್ದೀವಿ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಫಸ್ಟ್ ಲೆಟ್ ಸ್ಟಾರ್ಟ್ ವಿತ್ ದ ಪರ್ಸನಲ್ ಪ್ರೊನೌನ್ಸ್. ಸೊ ಪರ್ಸನಲ್ನಲ್ಲಿ ಏನು ವರ್ಡ್ ಇದೆ? ಪರ್ಸನ್. ಪರ್ಸನಲ್, ಕರೆಕ್ಟ್? ಸೊ ಪರ್ಸನ್ನ ಪಾಯಿಂಟ್ ಮಾಡುವಂತಹ ಪ್ರೊನೌನ್ಗಳಿಗೆ ನಾವು ಪರ್ಸನಲ್ ಪ್ರೊನೌನ್ಸ್ ಅಂತೀವಿ. ಸೊ ದ ಪ್ರೊನೌನ್ಸ್ ಐ, ಮೀ, ಯು, ಹಿ ಆ್ಯಂಡ್ ಆಲ್ ದೀಸ್ ಆರ್ ಕಾಲ್ಡ್ ಪರ್ಸನಲ್ ಪ್ರೊನೌನ್ಸ್ ವಿಚ್ ಪಾಯಿಂಟ್ ಅಟ್ ಅ ಪರ್ಸನ್, ರೈಟ್? ಶಿ ಸ್ಪೋಕ್ ಟು ಮೀ, ಐ ಆಮ್ ವರ್ಕಿಂಗ್ ನೌ, ವಿ ಆರ್ ಪ್ಲಾನಿಂಗ್ ಅ ಟ್ರಿಪ್. ಸಬ್ಜೆಕ್ಟ್ ಪ್ಲೇಸ್ನಲ್ಲಿದೆ. ಸೊ ಬರೀ ಸಬ್ಜೆಕ್ಟ್ ಪ್ಲೇಸ್ನಲ್ಲೇ ಇರುತ್ತಾ? ನಾ ಹೇಳಿದೆ ಆಬ್ಜೆಕ್ಟ್ ಆರ್ ಕಾಂಪ್ಲಿಮೆಂಟ್ ಪ್ಲೇಸ್ನಲ್ಲೂ ಇರಬಹುದಂತ. ನೋಡಿ ಇಲ್ಲಿ, I spoke to her. He called me. I have invited them. ತುಂಬ ಬಿಗಿನರ್ಸ್ ಆಗಿ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಯಾವುದನ್ನು ನಾವು ಸಬ್ಜೆಕ್ಟ್ ಪ್ಲೇಸ್ನಲ್ಲಿ ಹಾಕಬೇಕು, ಎಂಥ ಪ್ರೊನೌನ್ಸ್ನ ನಾವು ಆಬ್ಜೆಕ್ಟ್ ಪ್ಲೇಸ್ನಲ್ಲಿ ಹಾಕಬೇಕು ಹೇಳ್ತೀನಿ. ಆ್ಯಂಡ್ ಆಲ್ಸೋ ಒನ್ ಮೋರ್ ಥಿಂಗ್, ನಾವಿಲ್ಲಿ ಇನ್ನೂ ಸೆಂಟೆನ್ಸ್ನ ಕಲಿತಿಲ್ಲ. ನೀವು ತುಂಬ ವರಿ ಆಗಬೇಡಿ, ಈ ಸೆಂಟೆನ್ಸ್ಗಳನ್ನ ನನಗೆ ಮಾಡೋಕ್ಕೆ ಬರ್ತಾ ಇಲ್ಲ, ಆ ಸೆಂಟೆನ್ಸ್ಗಳ ಮೀನಿಂಗ್ ಏನು, ಸೊ ಪ್ರೊನೌನ್ಸ್ ಅಂದ್ರೇನು, ಅವುಗಳ ಅರ್ಥ ಏನು, ಸೆಂಟೆನ್ಸ್ನಲ್ಲಿ ಎಲ್ಲಿ ಪೊಸಿಷನ್ ಮಾಡಬೇಕು, ಇಷ್ಟೇ ಕಲಿತಿದ್ದೀವಿ. ನೀವು ಅಷ್ಟನ್ನೇ ಫೋಕಸ್ ಮಾಡಿ, ತುಂಬ ವರಿ ಆಗಬೇಡಿ, ನೀವು ಮುಂದಕ್ಕೆ ಸೆಂಟೆನ್ಸ್ ಮೇಕಿಂಗ್ ಕಲಿತೀರಾ. ಆಲ್ ರೈಟ್. ಸೊ ಇಲ್ಲಿ ನೋಡಿ, ಐ, ಯು, ವಿ, ದೇ, ಹಿ, ಶಿ, ಇಟ್. ಇವುಗಳನ್ನ ನಾವು ಯಾವಾಗಲೂ ಸಬ್ಜೆಕ್ಟ್ ಪ್ಲೇಸ್ನಲ್ಲೇ ಯೂಸ್ ಮಾಡ್ತೀವಿ. ಆ್ಯಂಡ್ ಮೀ, ಯು, ಅಸ್, ದೆಮ್, ಹಿಮ್, ಹರ್, ಇಟ್, ಇವುಗಳನ್ನ ನಾವು ಯಾವಾಗಲೂ ಆಬ್ಜೆಕ್ಟ್ ಆರ್ ಕಾಂಪ್ಲಿಮೆಂಟ್ ಪ್ಲೇಸ್ನಲ್ಲೇ ಪೊಸಿಷನ್ ಮಾಡಬೇಕು. ಆಲ್ ರೈಟ್. ಸೊ ಇಲ್ಲಿ ನೋಡಿ, ಐ ಕಾಲ್ಡ್ ಯು, ಯು ಕಾಲ್ಡ್ ಮೀ, ವಿ ಕಾಲ್ಡ್ ದೆಮ್, ದೇ ಕಾಲ್ಡ್ ಅಸ್, ಹಿ ಕಾಲ್ಡ್ ಹರ್, ಶಿ ಕಾಲ್ಡ್ ಇಟ್, ಇಟ್ ಕಾಲ್ಡ್ ಹಿಮ್. ಸೊ ಇಲ್ಲಿದೆ ನೋಡಿ ಮೀನಿಂಗ್ಸ್. ಸೊ ಅರ್ಥ ಆಯ್ತಲ್ಲ? ಸೊ ಈ ಪ್ರೊನೌನ್ಸ್ ಯಾವಾಗಲೂ ಸಬ್ಜೆಕ್ಟ್ನ ಪ್ಲೇಸ್ನಲ್ಲಿ ಬರುತ್ತೆ, ಅದರಿಂದ ಇವುಗಳಿಗೆ ಸಬ್ಜೆಕ್ಟ್ ಪ್ರೊನೌನ್ಸ್ ಅಂತ ಕರೀತಾರೆ. ಇದನ್ನು ನೀವು ನೋಟ್ ಮಾಡಿಟ್ಕೊಳ್ಳಿ. ಆ್ಯಂಡ್ ಆಬ್ಜೆಕ್ಟ್ ಪ್ಲೇಸ್ನಲ್ಲೇ ಇವುಗಳನ್ನ ಯಾವಾಗಲೂ ಯೂಸ್ ಮಾಡಬೇಕು, ಅದರಿಂದ ಇವುಗಳನ್ನ ಆಬ್ಜೆಕ್ಟ್ ಪ್ರೊನೌನ್ಸ್ ಅಂತೀವಿ, ರೈಟ್? ಇವುಗಳ ಮೇಲೆ ಆ್ಯಕ್ಷನ್ ನಡೆಯುತ್ತೆ. ಸೊ ಗೊತ್ತಾಯ್ತಲ್ಲ, ದೀಸ್ ಆರ್ ದ ಪರ್ಸನಲ್ ಪ್ರೊನೌನ್. ಆ್ಯಂಡ್ ಈ ಎಕ್ಸಾಂಪಲ್ ನೋಡಿ, ಈಗ ಮೈ ಫ್ರೆಂಡ್ಸ್ ಆ್ಯಂಡ್ ಮೀ ವೆಂಟ್ ಟು ಅ ಮಾಲ್. ಇಲ್ಲಿ ಸಬ್ಜೆಕ್ಟ್ನಲ್ಲಿ ಮೀ ಅಂತ ಯೂಸ್ ಆಗಿದೆ, ಈ ಥರ ಯೂಸ್ ಮಾಡ್ಬೋದಾ? ಓನ್ಲಿ ಇನ್ಫಾರ್ಮಲ್ ಸ್ಟೈಲ್ನಲ್ಲಿ ಮೀ ಅನ್ನೋದನ್ನು ಮಾತ್ರ ಯೂಸ್ ಮಾಡಬಹುದು. ಇದು ತುಂಬ ಇನ್ಫಾರ್ಮಲ್ ಕ್ಯಾಶುವಲ್ ಸ್ಟೈಲ್, ಫಾರ್ಮಲ್ ಇಂಗ್ಲೀಷ್ನಲ್ಲಿ ಯೂಸ್ ಮಾಡಲ್ಲ. ನೀವು ಕರೆಕ್ಟಾಗಿ ಫಾರ್ಮಲ್ ಆಗಿರಬೇಕು ಆ್ಯಂಡ್ ಕರೆಕ್ಟ್ ಫಾರ್ಮ್ನೇ ನಾನು ಯೂಸ್ ಮಾಡಬೇಕು ಅಂದರೆ ಹೇಳಿ, ಮೈ ಫ್ರೆಂಡ್ಸ್ ಆ್ಯಂಡ್ ಐ ವೆಂಟ್ ಟು ಅ ಮಾಲ್ ಅಂತ. ದಿಸ್ ಇಸ್ ಫಾರ್ಮಲ್
and is regarded as more correct. And one more thing, ಯಾವಾಗಲೂ ಐ ಜೊತೆ ಮೈ ಫ್ರೆಂಡ್ಸ್, ಮೈ ಡ್ಯಾಡ್, ಮೈ ಬ್ರದರ್, ದೇ ಈ ಥರ ಬೇರೆ ಸಬ್ಜೆಕ್ಟ್ಗಳು ಬಂದಾಗ ಐ ಇಂದ ಸೆಂಟೆನ್ಸ್ ಸ್ಟಾರ್ಟ್ ಮಾಡಬಾರ್ದು. ಐ ಆ್ಯಂಡ್ ಮೈ ಫ್ರೆಂಡ್ಸ್ ವೆಂಟ್ ಟು ಅ ಮಾಲ್ ಅಂತ ಹೇಳಬೇಡಿ. ಆಲ್ವೇಸ್ ಸೇ ಮೈ ಫ್ರೆಂಡ್ಸ್ ಆ್ಯಂಡ್ ಐ, ಮೈ ಬ್ರದರ್ ಆ್ಯಂಡ್ ಐ, ಕಿರಣ್ ಆ್ಯಂಡ್ ಐ, ಈ ರೀತಿ. ಐ ಆ್ಯಂಡ್ ಮೈ ಫ್ರೆಂಡ್ಸ್, ಐ ಆ್ಯಂಡ್ ಕಿರಣ್, ನೋ, ಆ ಥರ ಸ್ಟಾರ್ಟ್ ಮಾಡಬೇಡಿ. ಇಟ್ಸ್ ನಾಟ್ ಕರೆಕ್ಟ್. ಆಲ್ ರೈಟ್, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಟೈಪ್, ದ ಪೊಸೆಸಿವ್ ಪ್ರೊನೌನ್ಸ್. ಸೊ ಪೊಸೆಸಿವ್ ಅಂದ್ರೇನು? ಪೊಸೆಷನ್ನ ತೋರಿಸುವಂತಹ ಪ್ರೊನೌನ್ಗಳು. ಪೊಸೆಷನ್ ಅಂದರೆ ಯಾರಿಗೆ ಸೇರಿದ್ದು, ಓನರ್ಶಿಪ್ನ ತೋರಿಸುವಂತಹ ಪ್ರೊನೌನ್ಗಳು. ನನಗೆ ಸೇರಿದ್ದು, ನಂದು, ನಿನ್ನದು, ಅವಂದು ಅಂತ ಹೇಳೋ ಪ್ರೊನೌನ್ಗಳು. ಸಿ, ಇಟ್ಸ್ ವೆರಿ ಸಿಂಪಲ್. ಡೆಫಿನೇಷನ್ ಬೇಕಾಯ್ತಂದ್ರೆ ನೀವು ಇದನ್ನು ಬರ್ಕೊಳ್ಳಿ. ಪೊಸೆಸಿವ್ ಪ್ರೊನೌನ್ಸ್ ಶೋ ಓನರ್ಶಿಪ್ ಆ್ಯಂಡ್ ರೀಪ್ಲೇಸ್ ಅ ನೌನ್ ಟು ಅವಾಯ್ಡ್ ರಿಪಿಟೇಷನ್. ಏನು ನೌನ್ನ ರೀಪ್ಲೇಸ್ ಮಾಡಿ ರಿಪಿಟೇಷನ್ ಅವಾಯ್ಡ್ ಮಾಡೋದು ಅಂದರೆ, ಇಲ್ಲಿ ನೋಡಿ ಎಕ್ಸಾಂಪಲ್, ದಿಸ್ ಇಸ್ ಮೈ ಫೋನ್. ಮೈ ಫೋನ್ ಅಂತ ಹೇಳೋ ಬದಲು, ಹೇಳ್ಬೋದು, ಇದರಲ್ಲಿ ಏನು ತಪ್ಪಿಲ್ಲ. ದಿಸ್ ಮೈ ಫೋನ್ ಅಂತ ಹೇಳೋ ಬದಲು ನಾನು ಹೇಳ್ಬೋದು ದಿಸ್ ಫೋನ್ ಈಸ್ ಮೈನ್ ಅಂತ. ಮೈನ್ ಅಂದರೆ ನನ್ನದು. ಸೊ ಮೈನ್ ಅನ್ನೋದು ಇಲ್ಲಿ ಪೊಸೆಸಿವ್ ಪ್ರೊನೌನ್. ಅದೇ ರೀತಿ ಯುವರ್ ಫೋನ್ ಅನ್ನೋ ಬದಲು ನೀವು ಹೇಳ್ಬೋದು ದಿಸ್ ಫೋನ್ ಈಸ್ ಯುವರ್ಸ್. ದಿಸ್ ಇಸ್ ಆರ್ ಫೋನ್ ಅನ್ನೋ ಬದಲು ಹೇಳ್ಬೋದು ದಿಸ್ ಫೋನ್ ಈಸ್ ಆರ್ಸ್. ದೇರ್ ಫೋನ್, ದೇರ್ಸ್. ಹಿಸ್ ಫೋನ್, ಹಿಸ್. ಇಲ್ಲೇನು ಸ್ಪೆಲ್ಲಿಂಗ್ ಚೇಂಜ್ ಇರೋದಿಲ್ಲ. ದ್ಯಾಟ್ ಈಸ್ ಹರ್ ಫೋನ್ ಅನ್ನೋ ಬದಲು ನೀವು ಹೇಳ್ಬೋದು ದ್ಯಾಟ್ ಫೋನ್ ಈಸ್ ಹರ್ಸ್ ಅಂತ. ಸೊ ಇಲ್ಲಿ ನೋಡಿ, ಮೈನ್, ಯುವರ್ಸ್, ಆರ್ಸ್, ದೇರ್ಸ್, ಹಿಸ್, ಹರ್ಸ್, ಇವುಗಳನ್ನೇ ನಾವು ಪೊಸೆಸಿವ್ ಪ್ರೊನೌನ್ಸ್ ಅಂತೀವಿ. ಗಾಟ್ ಇಟ್? ದಿಸ್ ಫೋನ್ ಈಸ್ ಹರ್ಸ್ ಅಂತ ಅಪಾಸ್ಟ್ರಫಿ ಎಸ್ ಹಾಕಬೇಡಿ, ದಿಸ್ ಇಸ್ ರಾಂಗ್. ಈ ಥರ ಇಲ್ಲ, ಈ ಥರ ಯೂಸೇಜೇ ಇಲ್ಲ, ಈ ಥರ ಮಾಡಬೇಡಿ. ಇವುಗಳನ್ನ ನಾವು ಪೊಸೆಸಿವ್ ಪ್ರೊನೌನ್ಸ್ ಅನ್ನಲ್ವಾ? ನೋ. ಮೈನ್, ಯುವರ್ಸ್, ಆರ್ಸ್, ದೇರ್ಸ್, ಹಿಸ್, ಹರ್ಸ್, ಇಟ್ಸ್, ಇವುಗಳನ್ನ ಮಾತ್ರ ನಾವು ಪೊಸೆಸಿವ್ ಪ್ರೊನೌನ್ಸ್ ಅಂತೀವಿ. ಆಲ್ ರೈಟ್, ಇವುಗಳ ಜೊತೆ ಮತ್ಯಾವ ನೌನ್ ಬರೋದಿಲ್ಲ. ಬಟ್ ಮೈ, ಯುವರ್, ಆರ್, ದೇರ್ ಇವುಗಳ ಜೊತೆ ಒಂದು ನೌನ್ನ ಯೂಸ್ ಮಾಡಬೇಕು. ಇವುಗಳಿಗೆ ಗ್ರಾಮ್ಯಾಟಿಕ್ಲಿ ಪೊಸೆಸಿವ್ ಡಿಟರ್ಮಿನರ್ಸ್ ಅಂತ ಕರೀತಾರೆ. ಆಲ್ ರೈಟ್, ಆ್ಯಂಡ್ ದಿಸ್ ಲಿಸ್ಟ್, ಮೈನ್, ಯುವರ್ಸ್, ಆರ್ಸ್, ಇವುಗಳಿಗೆ ನಾವು ಪೊಸೆಸಿವ್ ಪ್ರೊನೌನ್ಸ್ ಅನ್ನೋದು. ನೆಕ್ಸ್ಟ್, ಇಂಡೆಫಿನೆಟ್ ಪ್ರೊನೌನ್ಸ್. ಇಂಡೆಫಿನೆಟ್ ಅಂದರೆ ಖಚಿತವಾಗಿ ಇಲ್ಲದೆ ಇರೋದು, ಎಕ್ಸಾಕ್ಟಾಗಿ ಗೊತ್ತಿಲ್ಲದೆ ಇರೋದು, ಯಾರು ಅಂತ, ಏನು ಅಂತ, ಎಲ್ಲಿ ಅಂತ. ಸೊ ಅವುಗಳನ್ನ ಪಾಯಿಂಟ್ ಮಾಡುವ ಪ್ರೊನೌನ್ಸ್ಗೆ ನಾವು ಇಂಡೆಫಿನೆಟ್ ಪ್ರೊನೌನ್ಸ್ ಅನ್ನೋದು. ಸೊ ಇಂಡೆಫಿನೆಟ್ ಪ್ರೊನೌನ್ಸ್ ರೆಫರ್ ಟು ನಾನ್ ಸ್ಪೆಸಿಫಿಕ್ ಪೀಪಲ್ ಆರ್ ಥಿಂಗ್ಸ್. ಎಕ್ಸಾಂಪಲ್ ನೋಡಿ, ಎವ್ರಿ ಒನ್ ಎಂಜಾಯ್ಡ್ ಇಟ್. ನಾವು ಸ್ಪೆಸಿಫಿಕಲಿ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ತಿಲ್ಲ. ಸಮೋನ್ ಈಸ್ ಅಟ್ ದ ಡೋರ್. ಸ್ಪೆಸಿಫಿಕ್ ಆಗಿ ಯಾರು ಅಂತ ಗೊತ್ತಿಲ್ಲ, ಆಗ ಹೇಳ್ತೀವಿ ಸಮೋನ್ ಅಂದರೆ ಯಾರೋ ಒಬ್ರು. ಎನಿ ಒನ್ ಕ್ಯಾನ್ ಜಾಯಿನ್ ದ ಕ್ಲಾಸ್. ಯಾರು ಬೇಕಾದರೂ. ನೋ ಒನ್ ವಾಸ್ ದೇರ್. ಗಿವ್ ಮೀ ಸಮಥಿಂಗ್ ಟು ಡ್ರಿಂಕ್. ಲೆಟ್ಸ್ ಗೋ ಸಮ್ವೇರ್ ಫಾರ್ ಡಿನ್ನರ್. ಸೊ ಇಲ್ಲಿ ಹೈಲೈಟ್ ಮಾಡಿರುವ ಪ್ರೊನೌನ್ಸ್ಗೆ ನಾವು ಹೇಳ್ತೀವಿ ಇಂಡೆಫಿನೆಟ್ ಪ್ರೊನೌನ್ಸ್ ಅಂತ. ಒಂದು ಸೆಂಟೆನ್ಸ್ನಲ್ಲಿ ಎಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀವಿ ನೋಡಿ, ಸಬ್ಜೆಕ್ಟ್ ಪ್ಲೇಸ್ನಲ್ಲಿ ಆರ್ ಆಬ್ಜೆಕ್ಟ್ ಪ್ಲೇಸ್ನಲ್ಲಿ. ಸಮ್ ಒನ್, ಸಮಥಿಂಗ್, somewhere. Anyone, anything, anywhere. Everyone, everything, everywhere. No one, nothing, nowhere. And remember, no one ನಲ್ಲಿ ಸ್ಪೇಸ್ ಇರಬೇಕು, ಅವ್ರ ಮಧ್ಯದಲ್ಲಿ ಹೈಫನ್ ಆದರೂ ಹಾಕಬೇಕು, ನೀವು ಜಾಯಿನ್ ಮಾಡಬೇಡಿ. ಇವುಗಳಿಗೆ ನಾವು ಇಂಡೆಫಿನೆಟ್ ಪ್ರೊನೌನ್ಸ್ ಅಂತೀವಿ. ಸೊ ನೀವು ಮುಂದೆ ಹೋಗ್ತಾ ಹೋಗ್ತಾ ಸೆಂಟೆನ್ಸ್ ಮೇಕಿಂಗ್ ಕಲಿಯೋವಾಗ ಇವನ್ನೆಲ್ಲ ರೀಯೂಸ್ ಮಾಡಬೇಕು. ಈಗ ನಾವು ಜಸ್ಟ್ ಕಲಿತಾ ಇದ್ದೀವಿ ಅವುಗಳಿಗೆ ಏನು ಅಂತೀವಿ, ಅವುಗಳ ಮೀನಿಂಗ್ ಏನು ಅನ್ನೋದನ್ನು. ಕರೆಕ್ಟ್? ಆ್ಯಂಡ್ ಎಲ್ಲ ಕಡೆ ನೋಡಿ, ಸಮ್ ಒನ್, ಎವ್ರಿ ಒನ್, ಎನಿ ಒನ್, ನೋ ಒನ್ ಈ ಥರ ನಾವು ಹೇಳಬೇಕು. ಆರ್ ಸಂಬಡಿ, ಎವ್ರಿಬಾಡಿ, ಎನಿಬಾಡಿ, ನೋ ಬಡಿ ಅನ್ಬೇಕಾ? ಸೊ ಎರಡೂ ಕರೆಕ್ಟ್. ನೀವು ಒನ್ ಯೂಸ್ ಮಾಡಿದರೆ ಇಟ್ಸ್ ಮೋರ್ ಫಾರ್ಮಲ್ ಸ್ಟೈಲ್, ಫಾರ್ಮಲ್ ರೈಟಿಂಗ್ನಲ್ಲಿ, ಫಾರ್ಮಲ್ ಸ್ಪೀಚ್ನಲ್ಲಿ ಯೂಸ್ ಮಾಡಬೇಕು. ಸೊ ಬಾಡಿ ಅನ್ನೋ ವರ್ಡ್ ಬಂದರೆ ಇಟ್ಸ್ ವೆರಿ ಕ್ಯಾಶುವಲ್ ಆ್ಯಂಡ್ ಎವ್ರಿ ಡೇ ಕಾನ್ವರ್ಸೇಷನ್ನಲ್ಲಿ ಯೂಸ್ ಮಾಡುವಂಥ ವರ್ಡ್ಸ್ ಇವು ಅಷ್ಟೇ. ದಟ್ಸ್ ದ ಡಿಫ್ರೆನ್ಸ್.
but both are correct. Alright? Reflexive pronouns. These pronouns are used as objects. These pronouns are only used as objects to refer back to the subject of the sentence. ಸೊ ಇವು ಆಬ್ಜೆಕ್ಟ್ ಪ್ಲೇಸ್ನಲ್ಲಿ ಯೂಸ್ ಮಾಡ್ತೀವಿ ಆ್ಯಂಡ್ ಆ ಸೆಂಟೆನ್ಸ್ನ ಸಬ್ಜೆಕ್ಟ್ನೇ ರೆಫರ್ ಮಾಡ್ತಿರುತ್ತೆ, ಅಂದರೆ ಅಲ್ಲಿಗೆ ಪಾಯಿಂಟ್ ಮಾಡ್ತಾ ಇರುತ್ತೆ. ವೆನ್ ದ ಸಬ್ಜೆಕ್ಟ್ ಆ್ಯಂಡ್ ಆಬ್ಜೆಕ್ಟ್ ಆರ್ ದ ಸೇಮ್. ಏನು ಹಾಗಂದ್ರೆ ಇಲ್ಲಿ ನೋಡಿ, ಐ ಸಾ ಮೈ ಸೆಲ್ಫ್. ಸೊ ಇಲ್ಲಿ ಮೈ ಸೆಲ್ಫ್ ಅನ್ನೋದು ರಿಫ್ಲೆಕ್ಸಿವ್ ಪ್ರೊನೌನ್. ಸೊ ಇದರ ಅರ್ಥ ಏನು? ನಾನು ನನ್ನನ್ನೇ ನೋಡಿದೆ ಮಿರರ್ನಲ್ಲಿ. ಸೊ ಐ ಅನ್ನೋದು ಸಬ್ಜೆಕ್ಟ್, ಮೈ ಸೆಲ್ಫ್ ಅನ್ನೋದು ಆಬ್ಜೆಕ್ಟ್. ಸೊ ಇಲ್ಲಿ ಮೈ ಸೆಲ್ಫ್ ಅನ್ನೋದು ಸಬ್ಜೆಕ್ಟ್ ಕಡೆಗೆ ಪಾಯಿಂಟ್ ಮಾಡ್ತಾ ಇದೆ ಅಲ್ವಾ? ಐ ಸಾ ಮೀ ಅನ್ಬಾರ್ದು ನಾನು. ರಿಮೆಂಬರ್, ಐ ಸಾ ಮೈ ಸೆಲ್ಫ್ ಅಂತಾನೇ ಅನ್ಬೇಕು. ಅದೇ ರೀತಿ ಶಿ ಸಾ ಹರ್ ಸೆಲ್ಫ್, ಹಿ ಸಾ ಹಿಮ್ ಸೆಲ್ಫ್ ಅನ್ಬೇಕು. ಹಿ ಸಾ ಹಿಮ್, ಶಿ ಸಾ ಹರ್ ಅಲ್ಲ, ಆಗ ಬೇರೆ ವ್ಯಕ್ತಿನೇ ಆಗ್ಬಿಡ್ತಾರೆ. ಯು ಶುಡ್ ಆಸ್ಕ್ ಯುವರ್ ಸೆಲ್ಫ್, ನೀನು ನಿನ್ನನ್ನೇ ಕೇಳಬೇಕು. ಸೊ ಯುವರ್ ಸೆಲ್ಫ್ ಅನ್ನೋದು ಇವನ್ ಕಡೆಗೆ ಪಾಯಿಂಟ್ ಮಾಡ್ತಿದೆ. ಹಿ ಹರ್ಟ್ ಹಿಮ್ಸೆಲ್ಫ್, ತನಗೆ ತಾನೇ ಅವನು ಗಾಯ ಮಾಡ್ಕೊಂಡ, ಅವನು ಬೇರೆ ಯಾರಿಗೂ ಮಾಡಿಲ್ಲ, ಅವ್ರು ಬೇರೆ ಯಾರು ಅವನಿಗೆ ಮಾಡಿಲ್ಲ. ಶಿ ಓನ್ಲಿ ಟಾಕ್ಸ್ ಅಬೌಟ್ ಹರ್ ಸೆಲ್ಫ್, ತನ್ನ ಬಗ್ಗೆನೇ ಯಾವಾಗಲೂ ಅವಳು ಮಾತಾಡ್ತಾಳೆ. ಮೈ ಪೇರೆಂಟ್ಸ್ ಬ್ಲೇಮ್ಡ್ ದೆಮ್ ಸೆಲ್ವ್ಸ್, ನನ್ನ ಪೇರೆಂಟ್ಸ್ ಅವ್ರಿಗೆ ಅವರೇ ಬೈಕೊಂಡ್ರು, ಬೇರೆ ಯಾರಿಗೂ ಬೈದಿಲ್ಲ. ಹಿಸ್ಟ್ರಿ ರಿಪೀಟ್ಸ್ ಇಟ್ ಸೆಲ್ಫ್. ಸೊ ಇಲ್ಲಿ ಮೈ ಸೆಲ್ಫ್, ಯುವರ್ ಸೆಲ್ಫ್, ಹಿಮ್ ಸೆಲ್ಫ್, ಹರ್ ಸೆಲ್ಫ್, ಇಟ್ ಸೆಲ್ಫ್ ಇವೆಲ್ಲ ಸಬ್ಜೆಕ್ಟ್ ಕಡೆಗೇನೆ ವಾಪಸ್ ಪಾಯಿಂಟ್ ಮಾಡ್ತಾ ಇರೋದು. ಆಲ್ ರೈಟ್? ಸೊ ಈ ರೀತಿ ಒಂದು ಸೆಂಟೆನ್ಸ್ನಲ್ಲಿ ಸಬ್ಜೆಕ್ಟ್ಗಳಿದ್ದಾಗ ಇವುಗಳಿಗೆ ನೀವು ಪಾಯಿಂಟ್ ಮಾಡಬೇಕಂದಾಗ ಯೂಸ್ ಮಾಡಿ. ಐಗೆ ಮೈ ಸೆಲ್ಫ್, ಯುಗೆ ಯುವರ್ ಸೆಲ್ಫ್, ಹಿ ಹಿಮ್ಸೆಲ್ಫ್, ಶಿ ಹರ್ ಸೆಲ್ಫ್, ಇಟ್ ಇಟ್ ಸೆಲ್ಫ್. ಬಟ್ ಈಗ ನೋಡಿ, ವಿ, ದೇ, ಯು ಪ್ಲೂರಲ್ ಇದ್ದಾಗ ಸ್ಪೆಲ್ಲಿಂಗ್ನಲ್ಲಿ ಚೇಂಜ್ ಆಗುತ್ತೆ. ವಿಗೆ ಹೇಳಬೇಕು ಆರ್ ಸೆಲ್ವ್ಸ್, ಸೆಲ್ವ್ಸ್, ಆರ್ ಸೆಲ್ವ್ಸ್. ಯು, ನೀವು ತುಂಬ ಜನ ಇದ್ದಾಗ ನೀವು ಯುವರ್ ಸೆಲ್ವ್ಸ್, ನಿಮ್ಮನ್ನು ನೀವೇ, ನಿಮಗೆ ನೀವೇ. ದೇ, ದೆಮ್ ಸೆಲ್ವ್ಸ್. ಸೊ ಲಿಸನ್ ಟು ದ ಪ್ರೊನೌನ್ಸಿಯೇಷನ್ ಅಗೈನ್. ಆರ್ ಸೆಲ್ವ್ಸ್, ಯುವರ್ ಸೆಲ್ವ್ಸ್, themselves. Got it? ಇವುಗಳ ಜೊತೆಗೆ ಇದಕ್ಕೆ ಇನ್ನೊಂದು ಯೂಸೇಜ್ ಕೂಡ ಇದೆ, ಬೇರೆ ರೀತಿಯೂ ಯೂಸ್ ಮಾಡ್ತೀವಿ. ಬೈ ಜೊತೆ ರಿಫ್ಲೆಕ್ಸಿವ್ ಪ್ರೊನೌನ್ಸ್. ಈ ರೀತಿ ಯೂಸ್ ಮಾಡಿದ್ರೆ ಏನು ಮೀನಿಂಗ್ ಕೊಡುತ್ತೆ? ಅಲೋನ್ ಆರ್ ವಿತೌಟ್ ಎನಿಬಡೀಸ್ ಹೆಲ್ಪ್ ಮೀನಿಂಗ್ ಕೊಡುತ್ತೆ. ಇಲ್ಲಿ ನೋಡಿ, ಐ ಡಿಡ್ ಇಟ್ ಬೈ ಮೈ ಸೆಲ್ಫ್. ಐ ಡಿಡ್ ಇಟ್ ಜೊತೆಗೆ ಬೈ ಮೈ ಸೆಲ್ಫ್ ಅಂತ ಸೇರಿಸಿದ್ರೆ ಇದನ್ನು ನಾನು ಬೇರೆ ಯಾರ ಹೆಲ್ಪ್ ಇಲ್ಲದೆ ನಾನೇ ಮಾಡಿದೆ. ಐ ಡಿಡ್ ಇಟ್ ಅಲೋನ್ ವಿತೌಟ್ ಎನಿಬಡೀಸ್ ಹೆಲ್ಪ್ ಅಂತ ಇದರ ಅರ್ಥ. ಶಿ ಪ್ರಿಪೇರ್ಡ್ ಎವ್ರಿಥಿಂಗ್ ಬೈ ಹರ್ ಸೆಲ್ಫ್, ಅಂದರೆ ಯಾರ ಹೆಲ್ಪ್ ಇಲ್ಲದೆ ಅವಳೇ ಎಲ್ಲ ಪ್ರಿಪೇರ್ ಮಾಡಿದ್ಲು. ವೈ ಡೋಂಟ್ ಯು ಗೋ ಬೈ ಯುವರ್ ಸೆಲ್ಫ್? ನೀನೊಬ್ಬನೇ ಯಾಕೆ ಹೋಗಬಾರ್ದು? ಆಗಲೇ ಕೊಟ್ಟಿರೋ ಎಕ್ಸಾಂಪಲ್ನಲ್ಲಿ ಹೇಗಿತ್ತು ಯೂಸೇಜ್, ಇಲ್ಲಿ ಹೇಗಿದೆ ಯೂಸೇಜ್ ನೋಡಿ. ಇಲ್ಲಿ ಬೈ ಜೊತೆ ಬರ್ತಾ ಇದೆ. ದೇ ಪೇಂಟೆಡ್ ದ ಎಂಟೈರ್ ಹೌಸ್ ಬೈ ದೆಮ್ಸೆಲ್ವ್ಸ್. ಆ ಮನೇಲಿರೋರೇ ಮನೇನ ಪೇಂಟ್ ಮಾಡಿದ್ರು ಬೈ ದೆಮ್ಸೆಲ್ವ್ಸ್. ಗಾಟ್ ಇಟ್? ಸೊ ಈ ರೀತಿ ಕೂಡ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಇಂಟ್ರಾಗೇಟಿವ್ ಪ್ರೊನೌನ್ಸ್. ಇಂಟ್ರಾಗೇಟಿವ್ ಅಂದರೆ ಏನು? ಕ್ವೆಶ್ಚನಿಂಗ್. ಸೊ ಕ್ವೆಶ್ಚನಿಂಗ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಪ್ರೊನೌನ್ಸ್. ದೀಸ್ ಪ್ರೊನೌನ್ಸ್ ಆರ್ ಯೂಸ್ ಟು ಆಸ್ಕ್ ಕ್ವೆಶ್ಚನ್ಸ್ ಆ್ಯಂಡ್ ದೇ ರೆಪ್ರೆಸೆಂಟ್ ಅನ್ನೋನ್ ಥಿಂಗ್ಸ್ ಆರ್ ಪೀಪಲ್. ತುಂಬ ಸಿಂಪಲ್ ಇದೆ ಇದು. ಹೂ ಈಸ್ ಅಟ್ ದ ಡೋರ್? ವಾಟ್ ಈಸ್ ಯುವರ್ ನೇಮ್? ಹೂಸ್ ಫೋನ್ ಇಸ್ ದಿಸ್? ವಿಚ್ ರೂಟ್ ಶುಡ್ ಐ ಟೇಕ್? ಹೂಮ್ ಡಿಡ್ ಯು ಮೀಟ್ ಯೆಸ್ಟರ್ಡೇ? ಸೊ ಇಲ್ಲಿ ಹೈಲೈಟ್ ಮಾಡಿರೋ ವರ್ಡ್ಸ್ಗಳು ನೋಡಿ, ಹೂ, ವಾಟ್, ಹೂಸ್, ವಿಚ್, ಹೋಮ್. ಇವುಗಳನ್ನ ನಾವು ಇಂಟ್ರಾಗೇಟಿವ್ ಪ್ರೊನೌನ್ಸ್ ಅಂತೀವಿ. ಸೊ ಸಬ್ಜೆಕ್ಟ್ ಪ್ಲೇಸ್ನಲ್ಲಿ ಬರ್ತಿದೆಯಾ? ಎಸ್, ಬರ್ತಿದೆ. ನೆಕ್ಸ್ಟ್ ಒನ್, ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್. ಸೊ ಇದು ಕೂಡ ತುಂಬ ಸಿಂಪಲ್ ಇದೆ. ದೀಸ್ ಪ್ರೊನೌನ್ಸ್ ಆರ್ ಯೂಸ್ ಟು ಪಾಯಿಂಟ್ ಅಟ್ ಅ ಸ್ಪೆಸಿಫಿಕ್ ಪರ್ಸನ್, ಥಿಂಗ್ ಆರ್ ಐಡಿಯಾ. ಅಂದರೆ ಒಂದು ಸ್ಪೆಸಿಫಿಕ್ ಪರ್ಸನ್ ಕಡೆ ಪಾಯಿಂಟ್ ಮಾಡುತ್ತೆ, ಅಥವಾ ಸ್ಪೆಸಿಫಿಕ್ ಐಡಿಯಾ, ಒಂದು ಸ್ಪೆಸಿಫಿಕ್ ವಸ್ತು ಕಡೆ ಪಾಯಿಂಟ್ ಮಾಡುವ ಪ್ರೊನೌನ್ಸ್ಗಳು. ದಿಸ್ ಈಸ್ ಅ ಲ್ಯಾಪ್ಟಾಪ್, ದ್ಯಾಟ್ ಈಸ್ ಅ ಪ್ರಿಂಟರ್, ದೀಸ್ ಆರ್ ಮೈ ಶೂಸ್,
those are your shoes, right? This, that, these, those ಇವುಗಳನ್ನ ನಾವು ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ಅಂತೀವಿ. ಗಾಟ್ ಇಟ್? ರಿಮೆಂಬರ್, ದೀಸ್ ಮತ್ತು ದೋಸ್ ಪ್ಲೂರಲ್ ಜೊತೆಗೆ ಯೂಸ್ ಮಾಡಬೇಕು. ಲೈಕ್ ದಿಸ್, ದೀಸ್ ಆರ್ ಮೈ ಶೂಸ್, ಇವು ನನ್ನ ಶೂಗಳು. ದೋಸ್ ಆರ್ ಯುವರ್ ಶೂಸ್, ಅವು ನಿನ್ನ ಶೂಗಳು. ಗಾಟ್ ಇಟ್? ಆ್ಯಂಡ್ ದ ಲಾಸ್ಟ್ ಒನ್, ರಿಲೇಟಿವ್ ಪ್ರೊನೌನ್ಸ್. ಇದು ಸ್ವಲ್ಪ ಟ್ರಿಕ್ಕಿ ಅನಿಸುತ್ತೆ, ಬಟ್ ನೋಡಿ, ತುಂಬ ಇಂಪಾರ್ಟೆಂಟ್. ರಿಲೇಟಿವ್ ಪ್ರೊನೌನ್ಸ್ ಆರ್ ವರ್ಡ್ಸ್ ದಟ್ ಕನೆಕ್ಟ್ ಟೂ ಪಾರ್ಟ್ಸ್ ಆಫ್ ಅ ಸೆಂಟೆನ್ಸ್. ಒಂದು ಸೆಂಟೆನ್ಸ್ನಲ್ಲಿ ಎರಡು ಪಾರ್ಟ್ನ ಕನೆಕ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಬೈ ಗಿವಿಂಗ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ಅ ಪರ್ಸನ್, ಪ್ಲೇಸ್ ಆರ್ ಥಿಂಗ್ ದಟ್ ಈಸ್ ಆಲ್ರೆಡಿ ಮೆನ್ಷನ್ಡ್. ಏನಿದ್ರ ಅರ್ಥ? ಎಕ್ಸಾಂಪಲ್ ನೋಡಿ ಗೊತ್ತಾಗುತ್ತೆ. ಹೀ ಈಸ್ ದ ಸ್ಟೂಡೆಂಟ್ ಹೂ ಸ್ಕೋರ್ಡ್ 90%. ಸೊ ಇಲ್ಲಿ ಎರಡು ಪಾರ್ಟ್ ಇದೆ. ಹೀ ಈಸ್ ದ ಸ್ಟೂಡೆಂಟ್ ಒಂದು, ಹೂ ಸ್ಕೋರ್ಡ್ 90% ಅನ್ನೋದು. ಸೊ ಈ ಎರಡು ಪಾರ್ಟ್ನ ಕನೆಕ್ಟ್ ಮಾಡ್ತಾ ಇದೆ ಹೂ ಅನ್ನುವ ಒಂದು ರಿಲೇಟಿವ್ ಪ್ರೊನೌನ್. ಹಾಂ, ಹೌದು. ಬೈ ಗಿವಿಂಗ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ಅ ಪರ್ಸನ್. ಸೊ ಇಲ್ಲಿ ಹೂ ಅನ್ನೋದು ಸ್ಟೂಡೆಂಟ್ನೇ ಡಿಸ್ಕ್ರೈಬ್ ಮಾಡ್ತಾ ಇದೆ. ಸೊ ಇಲ್ಲಿ ನೋಡಿ, ಹೀ ಈಸ್ ದ ಸ್ಟೂಡೆಂಟ್ ಹೂ ಸ್ಕೋರ್ಡ್ 90%. ಇವನೇ ಆ ಸ್ಟೂಡೆಂಟ್ 90% ಸ್ಕೋರ್ ಮಾಡಿದ್ದು ಅಂತ ಹೇಳ್ತಾ ಇದ್ದೀವಿ. ನಾವು ಕನ್ನಡದಲ್ಲಿ ಹೇಳ್ತೀವಿ 90% ಸ್ಕೋರ್ ಮಾಡಿದ್ದಂಥ ಹುಡುಗ ಇವನೇ. ಇಲ್ಲಿ ಹೂ ಅಂದರೆ ಯಾರು ಅಂತಲ್ಲ, ಜಸ್ಟ್ ಅವ್ರ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡೋದಕ್ಕೆ ಯೂಸ್ ಮಾಡುವಂತಹ ಪ್ರೊನೌನ್ ಅಷ್ಟೇ. ಹೂ ಅನ್ನೋದು ಯಾವಾಗಲೂ ವ್ಯಕ್ತಿಗಳ ಜೊತೆ ಯೂಸ್ ಮಾಡ್ತೀವಿ. ಆರ್ ದಟ್ ಅನ್ನೋದನ್ನು ಕೂಡ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ದಿಸ್, ದ ಬಾಯ್ ದಟ್ ಒನ್ ದ ರೇಸ್ ಈಸ್ ಮೈ ಕಸಿನ್. ರೇಸ್ನ ಗೆದ್ದಂತಹ ಹುಡುಗ ನನ್ನ ಕಸಿನ್. ದ ಬಾಯ್ ಹೂ ಒನ್ ದ ರೇಸ್ ಅನ್ಬೋದಾ? ಎಸ್ ಅನ್ಬೋದು. ದಟ್ ಕೂಡ ಯೂಸ್ ಮಾಡ್ಬೋದು. ದ ಬಾಯ್ ದಟ್ ಒನ್ ದ ರೇಸ್ ಇಸ್ ಮೈ ಕಸಿನ್. ಸೊ ಇಲ್ಲಿ ದಟ್ ಅನ್ನೋದು ಆ ಬಾಯ್ನೇ ಪಾಯಿಂಟ್ ಮಾಡ್ತಿರೋದು. ದ್ಯಾಟ್ ಈಸ್ ದ ಪೇಂಟಿಂಗ್ ವಿಚ್ ಮೈ ಡಾಟರ್ ಮೇಡ್. ಅದೇ ನೋಡಿ ಪೇಂಟಿಂಗ್ ನನ್ನ ಮಗಳು ಡ್ರಾ ಮಾಡಿದ್ದು. ಸೊ ಇಲ್ಲಿ ವಿಚ್ ಅನ್ನೋದು ಪೇಂಟಿಂಗ್ ಕಡೆಗೇನೆ ಪಾಯಿಂಟ್ ಮಾಡ್ತಿರೋದು. ಡು ಯು ನೋ ದ ಬಾಯ್ ಹೂಸ್ ನೇಮ್ ಇಸ್ ಅಜಯ್? ಅಜಯ್ ಅನ್ನೋ ಹುಡುಗನ ನಿನಗೆ ಗೊತ್ತಾ ಅಂತ ಕೇಳ್ತಿರೋದು. ಐ ಡೋಂಟ್ ನೋ ಹೂಮ್ ಯು ಆರ್ ಟಾಕಿಂಗ್ ಅಬೌಟ್. ನೀನು ಯಾರ ಬಗ್ಗೆ ಮಾತಾಡ್ತೀಯೋ ಅವ್ರು ನನಗೆ ಗೊತ್ತಿಲ್ಲ. ಆಲ್ ರೈಟ್. ಸೊ ಈಗ ಇಷ್ಟು ತಿಳ್ಕೊಳ್ಳಿ, ಹೂಮ್, ದ್ಯಾಟ್, ವಿಚ್, ಹೂಸ್, ಹೂಮ್ ಇವುಗಳನ್ನ ನಾವು ರಿಲೇಟಿವ್ ಪ್ರೊನೌನ್ಸ್ ಅಂತೀವಿ. ಆ್ಯಂಡ್ ಅವು ಸೆಂಟೆನ್ಸ್ನ ಬಿಗಿನಿಂಗ್ನಲ್ಲಿ ನಾವು ಯಾರ ಬಗ್ಗೆ ಮಾತಾಡ್ತಿದ್ದೀವೋ ಅವ್ರ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡೋದಕ್ಕೆ ಯೂಸ್ ಮಾಡ್ತೀವಿ ಅನ್ನೋದು. ಆರ್ ಇನ್ನೂ ಡೀಟೇಲ್ ಆಗಿ ಇದ್ರ ಬಗ್ಗೆ ನಾವು ಕಲಿಬೇಕಂದ್ರೆ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ರಿಲೇಟಿವ್ ಪ್ರೊನೌನ್ಸ್ ಬೈ ಯುವರಾಜ್ ಮಾರ್ ಅಂತ ನಿಮ್ಗೊಂದು ವಿಡಿಯೋ ಸಿಗುತ್ತೆ, ಅದನ್ನು ನೋಡ್ಬೋದು. ಆಲ್ ರೈಟ್. ಆ್ಯಂಡ್ ಇಲ್ಲಿ ನೋಡಿ, ಈ ರಿಲೇಟಿವ್ ಪ್ರೊನೌನ್ಗಳ ಮುಂದೆ ಇರುವಂತಹ ಸೆಂಟೆನ್ಸ್ನ ನಾವು ರಿಲೇಟಿವ್ ಕ್ಲಾಸ್ ಅಂತೀವಿ. ದ ಪಾರ್ಟ್ ದಟ್ ಡಿಸ್ಕ್ರೈಬ್ಸ್ ದ ನೌನ್ ಈಸ್ ಕಾಲ್ಡ್ ರಿಲೇಟಿವ್ ಕ್ಲಾಸ್. ಆ ರಿಲೇಟಿವ್ ಪ್ರೊನೌನ್ ಜೊತೆ ಬಂದಂತಹ ಪಾರ್ಟ್ ಆಫ್ ದ ಸೆಂಟೆನ್ಸ್. ಕ್ಲಾಸ್ ಅಂದ್ರೆ ಏನು? ಅದು ಕೂಡ ಒಂದು ಸೆಂಟೆನ್ಸೇ. ಅದಕ್ಕೊಂದು ಡೆಫಿನೇಷನ್ ಇದೆ, ನಾನು ನಿಮಗೆ ಹೇಳ್ಕೊಡ್ತೀನಿ ಮುಂದಕ್ಕೆ. ಇಷ್ಟು ನೆನ್ಪಿಟ್ಕೊಳ್ಳಿ. ರೈಟ್. ಸೊ ದ ರಿಲೇಟಿವ್ ಪ್ರೊನೌನ್ಸ್ ಹೂ, ದ್ಯಾಟ್, ವಿಚ್, ಹೂಮ್, ಹೂಸ್, ವೇರ್ ಅಂಡ್ ವೈ ಇವುಗಳಿಗೆ ರಿಲೇಟಿವ್ ಪ್ರೊನೌನ್ಸ್ ಅನ್ನೋದು ಆರ್ ಯೂಸ್ಡ್ ಟು ಮೇಕ್ ಇಟ್ ಕ್ಲಿಯರ್ ವಿಚ್ ಪರ್ಸನ್, ಥಿಂಗ್ ಆರ್ ಸಿಚುವೇಶನ್ ವಿ ಆರ್ ಟಾಕಿಂಗ್ ಅಬೌಟ್. ಸೊ ಇದ್ರ ಬಗ್ಗೆ ನಾನು ಇನ್ನೂ ಹೆಚ್ಚು ತಿಳ್ಕೊಬೇಕು ಅಂತ ನಿಮ್ಗೆ ಅನ್ನಿಸಿದ್ರೆ ನಾನು ಹೇಳಿದ್ನಲ್ಲ, ರಿಲೇಟಿವ್ ಪ್ರೊನೌನ್ಸ್ ಬೈ ಯುವರಾಜ್ ಮಾದ ಅಂತ ಟೈಪ್ ಮಾಡಿ ಆ ವಿಡಿಯೋ ನೋಡಿ, ನಿಮ್ಗೆ ಇನ್ನೂ ಗೊತ್ತಾಗುತ್ತೆ ಚೆನ್ನಾಗಿ. ದೇ ಪ್ರೊವೈಡ್ ಅಡಿಷನಲ್ ಇನ್ಫಾರ್ಮೇಷನ್ ಅಬೌಟ್ ದ ನೋನ್ಸ್. ಆ್ಯಂಡ್ ಆ ಅಡಿಷನಲ್ ಇನ್ಫಾರ್ಮೇಷನ್ ಇರುವಂಥ ಪಾರ್ಟ್ಗೆ ನಾವು ರಿಲೇಟಿವ್ ಕ್ಲಾಸ್ ಅಂತ ಕರಿತೀವಿ. ಸೊ ದ ಗೋಲ್ ಆಫ್ ದಿಸ್ ಕ್ಲಾಸ್ ಇಸ್ ಟು ಅಂಡರ್ಸ್ಟ್ಯಾಂಡ್ ದ ಪ್ರೊನೌನ್ಸ್, ಇಟ್ಸ್ ಟೈಪ್ಸ್ ಆ್ಯಂಡ್ ಎಕ್ಸಾಂಪಲ್ಸ್ ಅಷ್ಟೇ. ಗಾಟ್ ಇಟ್? ಸೊ ಈಗ ನೀವು ವಿಡಿಯೋನ ಇನ್ನೊಂದ್ಸರಿ ನೋಡಿ, ನೋಟ್ಸ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.